ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಿದೆಯಾ? ಒಂದು ಹಾಗೆ ಗೆಸ್. ನಮ್ಮ ಮಗಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಅವಳ ಜೊತೆ ನಾವು ಸ್ವಲ್ಪ ಮಾತಾಡಬೇಕು. ಒಂದ್ಸಲನಾದರೂ ಅವಳು ಮಾತಾಡೋದನ್ನ ಕೇಳಬೇಕು. ನೀನು ಏನು ಹೇಳಿದ್ರು ಮಾಡ್ತೀವಿ, ನನ್ನನ್ನು ನಂಬು. ಸ್ವಾರ್ಥ ಮತ್ತು ನಾಟಕೀಯತೆಯಾಗಿ ಬದುಕೋದೇ ಈ ಮನುಷ್ಯನ ಜೀವನ. ಹಾಗಿದೆ ಎಲ್ಲ ಯಾತ್ರೆಗಳು ಮುಗಿಯುವಂಥ ಜಾಗಕ್ಕೆ. ನೀನು ಇಲ್ಲೇ ಇರು ಪಾರ್ವತಿ. ರವಿ ನೀನು ಕೆಳಗಡೆ ಹೇಳಿ. ನಿನ್ನೆ ನೀನು ಒಬ್ಬನ್ನ ನೋಡಬೇಕು ಅಂತ ಹೊರಟೆ. ನಿನ್ನ ಬಾಸ್ ಒಳಗಡೆ ಇದ್ದಾರೆ. ಇಲ್ಲೇ ಮುಗಿಸ್ಬಿಡೋಣ. ಎಲ್ಲ ಕಷ್ಟಗಳಿಗೂ ಇಲ್ಲೇ ಒಂದು ಗತಿ ಕಾಣಿಸ್ಬಿಡೋಣ. ನೀನು ಅನ್ಕೊಂಡ ಈ ಕತೆ ಇಲ್ಲೇ ಮುಗಿಯುತ್ತೆ. ಫಿನಿಶಿಂಗ್. ನೀನು ಏನೇನು ಹೇಳ್ತಿದ್ಯಾ? ನಾನಾ ಕೊಲ್ಬೇಕಾ? ಕೊಲ್ಲೋದಕ್ಕೆ ನೀನು ಭಯ ಪಡ್ತಿದೀಯಾ, ಆದರೆ ನನಗಿಲ್ಲ. ಅಮ್ಮು ಮತ್ತೆ ಪಾರ್ವತಿ ಜೀವಂತವಾಗಿರ್ಬೇಕು ಅಲ್ವಾ? ಏಯ್ ನೋ. ನನ್ನನ್ನು ಕೊಲ್ತೀಯಾ? ಅಮ್ಮಗೇನಾದರೂ ಆಗಬೇಕು ಅಂದರೆ ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಯಾಟ್ರಿಸ್ ಮಾತ್ರ ಅಲ್ಲ ನನ್ನ ಹಿಂದೆ ಇರೋದು. ಅದು ನಿನಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೋತೀನಿ. ನಿನಗೂ ಒಂದು ಕುಟುಂಬ ಇದೆಯಲ್ವೇನೋ? ಅಮ್ಮ, ಅಪ್ಪ, ತಂಗಿ. ಮತ್ತೆ ಯಾಕೋ ಹೀಗೆಲ್ಲ? ನನ್ನ ಟಾರ್ಗೆಟಿನ ಮುಂದ್ಗಡೆ ಯಾವುದೂ ಇಲ್ಲ. ಇವಾಗ ನೀನು ಹೇಳಿದ ಯಾವುದೂ ಕೂಡ. ದೇವಿ. ಓ ರವಿ, ಭಯ ಬೆಳೆಸ್ದೆ ಗೊತ್ತಾ? ನೀನೇನಿಲ್ಲಿ? ಓಹೋ, ಅಲ್ಲಿವರೆಗೂ ಬಂತಾ? ಇದು ನನ್ನ ಮನೆ. ಅದನ್ನ ನಾನ್ ಕೇಳ್ಬೇಕಲ್ವಾ? ನಿನಗ್ ನನ್ ಮನೆ ಹೇಗ್ ಗೊತ್ತಾಯ್ತು? ಓ, ಆ ಮೆಸೇಜ್ ಅದು ಬಂತ ನಿನಗೆ? ಯಾವ ಮೆಸೇಜ್? ಏನ್ರಿ ರವಿ, ಇವತ್ ಬೆಳಿಗ್ಗೆ ಕಾಲ್ ಮಾಡಿ ಏನೆಲ್ಲ ಹೇಳಿದ್ರಿ? ನನಗ್ ನೀವು ಬಾಸ್ ಅಂತ ಕರೆದ್ರಿ, ಪಾರ್ವತಿಗೆ ಹುಷಾರಿಲ್ಲ ಅಂದ್ರಿ. ಇಲ್ಲ, ಬರ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಪಾರ್ವತಿಗೆ ಸ್ವಲ್ಪ ಹುಷಾರಿಲ್ಲ. ಅದನ್ನ ನೀವೇ ತಾನೇ ಹೇಳಿದ್ದು. ನನ್ಗೇನೋ ಅನಿಸ್ತಿದೆ, ನಿನ್ಗೇನಾದ್ರೂ ಸಮಸ್ಯೆನಾ? ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಅಡ್ರೆಸ್ ಮೆಸೇಜ್ ಮಾಡ್ದೆ. ಅದಾದ್ಮೇಲೆ ನಾನು ಎಷ್ಟು ಸರಿ ಕಾಲ್ ಮಾಡಿದೆ, ನೋ ರೆಸ್ಪಾನ್ಸ್. ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ನೀವು ಇವತ್ತು ಬರಲ್ಲ ಅಂತ. ಅಂದ್ರೆ ಪಾರ್ವತಿ ಕೊಟ್ಟ ಹಾಗೆ ನನಗೂ ಸರ್ಪ್ರೈಸ್ ಇದೆಯಾ? ಅದೇ ತಾನೇ ಪ್ಲಾನ್? ಏನ್ ಇಷ್ಟೋ ನರ್ವಸ್ ಆಗಿದ್ಯಾ? ಇದು ನನ್ನ ಮನೆ ಅಂತನಾ? ಎಲ್ರಿಗೂ ಹೆದರ್ಕೊಂಡು ಎಷ್ಟು ದಿನ ಅಂತ ನಾವು ಲಿಫ್ಟಲ್ಲೇ, ಆಫೀಸ್ ರೆಸ್ಟ್ ರೂಮಲ್ಲಿ ಏನೆಲ್ಲ ಮಾಡಿದ್ದೀವಿ. ಇವತ್ತಿ ಮನೆ ನಮಗ್ ಮಾತ್ರ ಸ್ವಂತ. ಇಂಥ ಒಂದು ದಿವಸಕ್ಕೋಸ್ಕರ ಪಾರ್ವತಿ ಹತ್ರ ಎಷ್ಟು ಸುಳ್ಳು ಹೇಳಿದ್ರಿ ಅಲ್ವಾ? ನನಗೆ ನಮ್ಮ ಬೇಡ. ವಾಟ್? ನನಗ್ ಗೊತ್ತು ನೀವ್ ಯಾಕೆ ಮೂಡ್ ಔಟ್ ಆಗ್ತಿದ್ದೀರಾ.
ಇಷ್ಟು ದೂರ ಡ್ರೈವ್ ಮಾಡಿ ಪಾರ್ವತಿಗೆ ಮೋಸ ಮಾಡ್ತಿದ್ದೇನೇನೋ ಪಶ್ಚಾತ್ತಾಪದಿಂದ ನನಗೆಲ್ಲ ಅನ್ಕೊಂಡ್ರಾ? ದೇವಿ, ಇದುವರೆಗೂ ಗೊತ್ತಿಲ್ಲ ನಿಮ್ಗೆ? ನನ್ನ ಹೆಸರಿಂದ ಇರೋ ಸರ್ನೇಮ್ ನನ್ನ ಹಸ್ಬೆಂಡ್ ವೆಂಕಟೇಶ್ದು. ಈಗ ಅವರು ನಾನು ಹೇಳಿದ್ದೆ ಅಲ್ವಾ, ಬೆಳಿಗ್ಗೆ ತಾನೇ ಡೆಲ್ಲಿಗೆ ಹೋದ್ರು. ಇಲ್ಲಾಂದ್ರೆ ಈಗ ಆಗ್ತಿತ್ತಾ? ಸ್ವಲ್ಪ ಯೋಚನೆ ಮಾಡಿ ರವಿ. ನಮ್ಮ ಬಗ್ಗೆ ನಿನ್ ಗಂಡ ಗೊತ್ತಾದ್ರೆ ಯಾಕೆ ಹೀಗೆ ಕೇಳ್ತಿದ್ದೀರಾ? ನನ್ನಿಂದ ಹಾಗೆ ಯೋಚಿಸೋಕ್ಕೂ ಆಗಲ್ಲ. ನನ್ನ ಹಸ್ಬೆಂಡ್ ಮನ್ಸು ಹೊಡ್ದು ಹೋಗುತ್ತೆ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಾ? ಅವ್ರಿಗೆಲ್ಲ ಗೊತ್ತು. ವಾಟ್? ನನ್ನ ಮಗಳು ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವ್ರು ಸಾಯಿಸ್ಬಿಡ್ತಾರೆ. ನೋ, ನನಗೆ ನಾನು ನನ್ನ ಮಗಳನ್ನ ಕಾಪಾಡಬೇಕು. ಬೇರೆ ದಾರಿ ಇಲ್ಲ ದೇವಿ. ಪಾಪಕ್ಕೆ, ನಾವು ಮಾಡಿರೋ ಪಾಪಕ್ಕೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು ದೇವಿ. ಅದೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಏನು ಅರಿತೇ ಇರೋ ನನ್ನ ಮಗಳನ್ನ ಬಲಿ ಕೊಡೋಕ್ಕಾಗಲ್ಲ. ಬೇಡ. ನಿನಗೆ ಬೇರೆ ದಾರಿ ಇಲ್ಲ ರವಿ. ಆಗ್ಲಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಕಮಾನ್, ಡೂ ಇಟ್. ನನ್ನ ಕೈಯಲ್ಲಿ ಹೇಗಾಗುತ್ತೆ? ಆದ್ರೆ ನನಗಾಗುತ್ತೆ. ಒಂದು ಸಾವು ಖಂಡಿತ ಆಗುತ್ತೆ. ಏನೋ ಗೊತ್ತಿಲ್ಲದೆ ಇರೋ 6 ವಯಸ್ಸಿನ ಮಗು ಸಾಯೋ ಬದಲು ಇವಳು ಸಾಯೋದು ಮೇಲು. ಆಗಲ್ಲ. ಡೂ ಇಟ್ ನಾವ್. ಬೇಡ, ಬೇಡ ರವಿ, ಬೇಡ. ಪ್ಲೀಸ್ ನನ್ ಬಿಟ್ಬಿಡು. ಐ ಆಮ್ ಸಾರಿ ದೇವಿ. ಬೇಡ. ನೋಡ್ದಿಯಾ ಇವನು ಯಾವ ಮಟ್ಟಿಗೆ ಇಳ್ದ ಅಂತ? ನೋಡ್ದಿಯಾ? ನಾನು ಹೇಳೋದಕ್ಕೆ ಎಷ್ಟೋ ಕಾರಣಗಳಿವೆ ದೇವಿ. ದಿನ ಲೇಟಾಗಿ ಬರೋ ನಿನ್ನ ಗಂಡ ಕೈ ಮುಟ್ಟೋಷ್ಟು ಹತ್ತಿರದಲ್ಲಿದ್ರು. ಆ ರಾತ್ರಿ ಎಲ್ಲ ನನ್ನ ಎದುರು ನೋಡ್ತಾ ಇದ್ದೆ. ನನ್ನ ಕೆಲಸ, ಲ್ಯಾಕ್ ಆಫ್ ಕೇರ್, ಹೀಗೆ ಎಷ್ಟೋ ರೀಸನ್ಸ್. ಸಾಧಾರಣವಾಗಿ ನಡೆಯೋ ಅರೇಂಜ್ ಮ್ಯಾರೇಜ್, ಯಾವುದೇ ಹೆಂಡ ಆಗಿದ್ರೂ ನ್ಯಾಯ ಮಾತಾಡಬಹುದು. ನಿಜ, ಎಷ್ಟೋ ಸಮಯ ಆಫೀಸಲ್ಲಿ ಜೊತೆಯಾಗಿರ್ತಾ ಇದ್ರಿ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ರಿ. ಅಲ್ಲಿ ನಡೀತಾ ಇದ್ದ ಪ್ರಶ್ನೆಗಳಿಗೆಲ್ಲ ನಿನಗೆ ಕಾವಲಾಗಿದ್ದು, ಸರಿಯಾಗಿ ಕರ್ಕೊಂಡೋಗಿದ್ದು ಒಬ್ಬ ಫ್ರೆಂಡ್ ಮಾತ್ರ. ಯಾವಾಗಲೂ ಮನಸ್ಸಿನಿಂದ ಬರೋ ಪ್ರೀತಿ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ಆದರೆ ಇದು ಪ್ರೀತಿ ಅಲ್ವಲ್ಲ. ಆ ಗನ್ನಿಂದ ನೀನು ಟ್ರಿಗರ್ ಮಾಡಲ್ಲ ಅಂತ 1 ನಿಮಿಷ ನಾನು ಆಸೆ ಪಟ್ಟೆ. ಆದರೆ ನೀನು ಅದನ್ನು ಮಾಡಿಬಿಟ್ಟೆ. ಇದಕ್ಕೆ ಪ್ರೀತಿ ಅಂತಾರೇನೋ? ದೇಹ ದೇಹ ಬಿಸಿಯಾಗಿರೋದು ಮಾತ್ರ ನಿನಗೆ ಬೇಕಾಗಿರೋದು ಅಲ್ವಾ? ಆ ಪ್ರಾಸ್ಟಿಟ್ಯೂಟ್ ಹತ್ರ ಮಾತಾಡಬೇಕಾದ್ರೆ ಇವಳು ನನಗೆ ನೆನಪಾದ್ಲು. ಒಂದು ಹೊತ್ತಿನ ಊಟಕ್ಕೋಸ್ಕರ ದೇಹ ಮಾರ್ಕೊಳ್ಳುವಂತಹ ಅವಳು ಮುಂದೆ ಇವಳು ಅವಳಿಗಿಂತ ಕೀಳು ಅಂತ ಅನಿಸ್ಬಿಡ್ತು. ಅವಳಿಗೆ ಹೆಸರು ಸೂಳೆ. ನಿನ್ನನ್ನೇನಂತ ಕರಿಬೇಕು ದೇವಿ? ಆ ದೇಹಕ್ಕೆ ಬೆಲೆ ಮಾತಾಡುವಾಗ ನಿನಗೆ
ಆ ಹೋಟೆಲ್ ರೂಮಲ್ಲಿ ನಿನ್ ಕಣ್ ಮುಂದೆ ನಿನ್ನ ಹೆಂಡತಿ ದೇಹನ ಮುಟ್ಟಬೇಕಾದ್ರೂ ಕೂಡ ನಿನ್ ಮುಖ ಬದಲಾಗೋಯ್ತಲ್ವಾ? ಆ ನೋವು ನಿನಗೆ ಜ್ಞಾಪಕ ಇದೆಯಾ? ಇಲ್ಲಿ ನಾನು ಇಲ್ದೇ ಇರೋ ಸಮಯದಲ್ಲಿ ನನ್ನ ಹೆಂಡತಿ ಜೊತೆ ಇರ್ಬೇಕಂತ ಬಯಸಿ ನಿನಗೆ ಎಷ್ಟು ಕೋಪ ಇದ್ರೆ ಇದನ್ನೆಲ್ಲ ನೋಡ್ಕೊಂಡಿರ್ತಾ ಇದ್ದದ ನನಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತೇನೋ ನಾಯಿ. ಪ್ಲೀಸ್